ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ಇಲ್ಲಿ ಕೊನೆಗೂ ಮಾಳ್ವಿಕಾ ಮಂಡಿಯೂರಿ ಕೂರ್ಬೇಕಾಗದ ದುರ್ಗಾ ಮತ್ತು ಅಂಬಿಕಾ ಮುಂದೆ ಸೋತು ಸುಣ್ಣವಾಗ್ತಿದ್ದಾರೆ ಮಾಳ್ವಿಕಾ. ಹಾಗಾದರೆ ಇಲ್ಲಿ ಶರತ್ಗೂ ಕೂಡ ಮಾಯಾಜಾಲದ ಮಾಯಾ ಆಟ ಗೊತ್ತಾಗೋಯ್ತಾ? ಏನಾಯಿತು, ಏನು ಕತೆ, ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಮಾಯಾಗೆ ದುರ್ಗಾ ಮತ್ತು ಶರತ್ ಹತ್ರ ಆಗೋದು, ಮಾತಾಡೋದು, ಕ್ಲೋಸ್ ಆಗಿರೋದು ಯಾವುದನ್ನು ಕೂಡ ಸಹಿಸೋಕ್ಕಾಗೋದಿಲ್ಲ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ದುರ್ಗಾ ಕಥೆಯನ್ನೇ ಮುಗಿಸ್ಬೇಕು ಅಂತ ತೀರ್ಮಾನವನ್ನು ಮಾಡ್ಕೋತಾರೆ. ಹಾಗಾಗಿ ಇಲ್ಲಿ ದುರ್ಗಾನ ಟ್ರ್ಯಾಪ್ ಮಾಡ್ತಾರೆ. ಇಲ್ಲಿ ಹಿತಾಪುಟ್ಟ ಹಳೆ ಮನೆ ಹತ್ರ ಪಾಳ್ ಮನೆ ಹತ್ರ ಹೋದ್ಲು ಅನ್ನೋ ರೀತಿಯಲ್ಲಿ ಇಲ್ಲಿ ದುರ್ಗಾ ಆ ಮನೆ ಹತ್ರ ಹೋಗು ಹಾಗೆ ಮಾಡ್ತಾರೆ. ಅಲ್ಲಿ ದುರ್ಗಾ ಕೂಡ ಹಿತಾಪುಟ್ಟನ ಹುಡ್ಕೊಂಡು ಆ ಒಂದು ಮನೆ ಒಳಗಡೆ ಹೋಗ್ತಿದ್ದಾಗೆ ಲಾಕ್ ಆಗ್ತಾರೆ, ಬೆಂಕಿ ಹತ್ಕೊಳ್ಳುತ್ತೆ. ಇನ್ನೇನು ದುರ್ಗಾ ಅದರಲ್ಲಿ ದಹಿಸಿ ಹೋಗೇ ಬಿಟ್ಲು ಅನ್ನೋದ್ರ ಒಳಗಡೆ ಅಲ್ಲಿಗೆ ಹಿತ, ಶರತ್ ಎಲ್ಲರೂ ಕೂಡ ಬರ್ತಾರೆ. ಹಿತ, ಶರತ್, ಮಾಳ್ವಿಕಾ, ಮಾಯಾ ಎಲ್ಲರೂ ಕೂಡ ಬಂದದ ನಿಜವಾಗ್ಲೂ ಆ ಒಂದು ಮನೆಯಲ್ಲಿ ದುರ್ಗಾ ಸುಟ್ಟು ಹೋಗ್ತಿರುವುದನ್ನ ನೋಡಿದಂತ ಶರತ್ ಮೌನವಾಗಿ ನಿಲ್ದೆ ಹೋಗಿ ದುರ್ಗಾನ ಕಾಪಾಡೋದಕ್ಕೆ ಮುಂದಾಗ್ತಾರೆ. ಆದ್ರೆ ಇಲ್ಲಿ ಮಾಯಾ ಶರತ್ಗೇನಾದ್ರೂ ಆಗಬಹುದೇನು ಅಂತ ಹೇಳಿ ಶರತ್ ಹೋಗೋದನ್ನ ತಡೆದ್ರು. ಅಲ್ಲಿ ಶರತ್ ನಿಲ್ದೆ ಹೋಗಿ ದುರ್ಗಾನ ತನ್ನ ಪ್ರಾಣವನ್ನ ಒತ್ತಿ ಇಟ್ಟು ಕಾಪಾಡಿ ಕರ್ಕೊಂಡು ಬರ್ತಾರ. ಇದರಿಂದಾಗಿ ಮಾಯಾ ಕೆಂಡವಾಗಿದ್ದಾಳೆ. ಏನು ಇದು, ದುರ್ಗಾ ಮತ್ತೆ ಶರತ್ ಒಂದಾಗಬಾರ್ದು, ಜೊತೆಲಿ ಇರಬಾರ್ದು, ಅವ್ರು ಕ್ಲೋಸ್ ಆಗಿರೋದನ್ನ ನೋಡಿ ಸಹಿಸ್ಕೊಳಕ್ಕಾಗದೆ ನಾನು ದುರ್ಗಾ ಕಥೆಯನ್ನೇ ಮುಗಿಸ್ಬೇಕು ಅಂತ ಹೋದ್ರೆ ಶರತ್ ಹೋಗಿ ಎಲ್ಲಾನು ಕೂಡ ಹಾಳು ಮಾಡ್ಬಿಟ್ಟ. ಯಾವಾಗ್ಲೂ ಕೂಡ ದುರ್ಗಾ ಬಚಾವಾಗ್ಬಿಡ್ತಾಳೆ ಅಂತ ಹೇಳ್ತಿದ್ರೆ ಈ ಕಡೆ ದಮಯಂತಿಯವರು ಶಾಕ್ ಆಗ್ತಾರೆ. ಏನ್ ಮಾತಾಡ್ತಿದ್ಯಾ ಮಾಯ ನೀನು? ಅಲ್ಲಿ ದುರ್ಗಾಗೆ ಆ ರೀತಿ ಆಗೋದಕ್ಕೆ ಕಾರಣ ನೀನಾ ಇಷ್ಟೆಲ್ಲ ಮಾಡಿಸಿದ್ದು ಅಂದಾಗ, ಹೌದು, ದುರ್ಗಾ ಶರತ್ ಜೊತೆ ಕ್ಲೋಸ್ ಆಗಿರುವುದನ್ನ ನನಗೆ ನೋಡೋಕೆ ಇಷ್ಟ ಆಗೋದಿಲ್ಲ, ನನ್ನನ್ನು ಬಿಟ್ಟು ಬೇರೆ ಯಾರು ಕೂಡ ಶರತ್ ಲೈಫಲ್ಲಿ ಬರಬಾರ್ದು ಅಂತ ಹೇಳಿ ಮಾಯಾ ಹೇಳಿದಾಗ, ಏನು ಮಾತಾಡ್ತಿದ್ಯಾ ಮಾಯಾ ನೀನು? ದುರ್ಗಾ ಮತ್ತೆ ಶರತ್ ಮಾತಾಡ್ತಾರೆ ಅಂದರೆ ಅವ್ರು ಯಾವತ್ತೂ ಹಿತ ಬಗ್ಗೆ ಮಾತಾಡ್ತಿರ್ತಾರೆ, ನನಗೂ ಗೊತ್ತು, ನಿನಗೂ ಗೊತ್ತು, ಅದನ್ನು ಬಿಟ್ಟು ಈ ರೀತಿ ಯಾಕೆ ಯೋಚನೆ ಮಾಡಿದೆ ಅಂತ ದಮಯಂತಿ ಕೇಳ್ತಿದ್ರೆ, ಯಾರ ಬಗ್ಗೆನಾದರೂ ಮಾತಾಡಿ ಆದರೆ ಯಾವುದೇ ಕಾರಣಕ್ಕೂ ಕೂಡ ಕ್ಲೋಸ್ ಆಗಬಾರ್ದು, ಅದನ್ನ ನೋಡಿ ನಾನು ಸಹಿಸ್ಕೊಳ್ಳೋದಿಲ್ಲ. ಆ ಶರತ್ ಕೂಡ ದುರ್ಗಾನ ಹೋಗಿ ಕಾಪಾಡಿದ್ರು. ಶರತ್ಗೆ ಹೆಚ್ಚು ಕಡಿಮೆ ಆಗಿದ್ರೆ ಏನ್ ಮಾಡ್ಬೇಕಿತ್ತು? ನನ್ ಶರತ್ಗೆ ಏನೂ ಆಗ್ಬಾರ್ದು, ಯಾವತ್ತಿದ್ರು ಶರತ್ ನನ್ನವರು ಅಂತ ಹೇಳಿ ಮಾಯಾ ಹೇಳ್ತಿದಾರ. ಅತ್ತ ಕಡೆ ಶರತ್ ಕೂಡ ಇವತ್ತು ನಾನು ದುರ್ಗಾನ ಕಾಪಾಡಿದೆ, ಆದರೆ ಅವತ್ತು ನನ್ನ ಹೆಂಡತಿನ ಕಾಪಾಡ್ಕೊಳ್ಳೋಕ್ಕೆ ಯಾಕಾಗಿಲ್ಲ ಅಂತ ಘಟನೆನ ನೆನಪು ಮಾಡಿಕೊಂಡು ನಿಜವಾಗ್ಲೂ ಬೆಚ್ಚು ಬೀಳ್ತಿದ್ದಾರೆ. ಅಲ್ಲಿಗೆ ಹಿತಾಪುಟ ಕೂಡ ಹೋಗ್ತಾಳೆ. ಹಿತ ಹೋಗಿದ್ದೆ ತನ್ನ ಅಪ್ಪನಿಗೋಸ್ಕರ ಒಂದು ಆಯಿಂಟ್ಮೆಂಟ್ನ ತಂದು ಇರ್ತಾಳೆ. ಇಲ್ಲಿ ಹೋಗ್ತಿದ್ದಾಗ ಹಿತಾಪುಟ್ಟ, ದಯವಿಟ್ಟು ನನಗೆ ಅವತ್ತು ಏನಾಯಿತು ಅಂತ ಗೊತ್ತಿಲ್ಲ ಅಂದಾಗ ನೀನು ಅವತ್ತು ಅಮ್ಮನ ಕಾಪಾಡಲಿಲ್ಲ, ಆದರೆ ಇವತ್ತು ದುರ್ಗಾನ ಕಾಪಾಡಿದೆ, ತುಂಬಾ ಥ್ಯಾಂಕ್ಸ್, ಆದರೆ ಅಮ್ಮನ ಕಾಪಾಡಲಿಲ್ಲ ಅಲ್ವಾ? ನಿಜವಾಗ್ಲೂ ಆ ಕೋಪ ಬೇಸರ ನನಗಿದ್ದೇ ಇದೆ ಅಂತ ಹಿತಾಪುಟ್ಟ ಹೇಳಿದಾಗ, ನಿಜವಾಗ್ಲೂ ನಾನು ಎಷ್ಟು ಪ್ರೀತಿ ಮಾಡ್ತೀನಿ ಅಂತ ಗೊತ್ತಲ್ವಾ ನಿನಗೆ ಅಂಬಿಕಾನ? ನಿಜವಾಗ್ಲೂ ಅಂಬಿಕಾಗೋಸ್ಕರ ನನ್ನ ಪ್ರಾಣ ಬೇಕಿದ್ರು ಕೊಡ್ತಿದ್ದೆ, ಅಂಥದ್ರಲ್ಲಿ ಅವತ್ತು ಯಾಕೆ ನನಗೆ ಏನಾಯಿತು ಅಂತ ಗೊತ್ತಿಲ್ಲ. ನನ್ನ ಕಣ್ಮುಂದೆ ನನ್ನ ಅಂಬಿಕಾ ಅಲ್ಸಿಟ್ಟು ಹೋಗ್ತಿದ್ರು, ಯಾಕೆ ನಾನು ಹೋಗಿ ಕಾಪಾಡಲಿಲ್ಲ ಅನ್ನೋದು ನನಗೆ ಗೊತ್ತಾಗ್ತಿಲ್ಲ. ದಯವಿಟ್ಟು ಪುಟ, ನನ್ಗೆ ಅದನ್ನ ನೆನಪು ಮಾಡ್ಕೋತಿದ್ರು ನೆನಪು ಬರ್ತಿಲ್ಲ, ಏನಾಯ್ತು ಅಂತಾನೆ ನಂಗೆ ಅರ್ಥ ಆಗ್ತಿಲ್ಲ ಅಂತ ಹಿತಾಪುಟಕ್ಕೆ ಅರ್ಥ ಮಾಡಿಸೋಕೆ ಶರತ್ ಟ್ರೈ ಮಾಡ್ತಿದ್ದಾರೆ. ಅಷ್ಟು ನಿನಗೆ ನಿಜವಾಗ್ಲೂ ಪ್ರೀತಿ ಇದ್ದಿದ್ರೆ ಮಾಯನ ಯಾಕೆ ಮದುವೆ ಮಾಡ್ಕೊಳ್ಳೋಕೆ ಒಪ್ಕೊಂಡ? ನಿಜವಾಗ್ಲೂ ನಿನಗೆ ಆ ಜಾಗ ಕೊಡೋಕೆ ಮಾಯಾಗ ಇಷ್ಟ ಇಲ್ಲ ಅಂತಿದ್ರೆ ನೀನು ಮದುವೆ ಮಾಡ್ಕೊಳ್ಳೋಕೆ ಒಪ್ಕೋತಾನೆ ಇರಲಿಲ್ಲ. ನಾನು ಯಾವತ್ತೂ ಕೂಡ ಅಮ್ಮನಷ್ಟು ಬೇರೆ ಯಾರನ್ನೂ ಕೂಡ ಪ್ರೀತಿ ಮಾಡೋಕೆ ಸಾಧ್ಯನೇ ಇಲ್ಲ, ಹಾಗೆ ಆ ಮಾಯಾಗೆ ಆ ಜಾಗನ ಕೊಡೋದೂ ಇಲ್ಲ. ನಿಜವಾಗ್ಲೂ ಕೂಡ ನಾನು ದುರ್ಗಾನ ಕಳ್ಕೊಳ್ಳೋಕ್ಕೂ ಇಷ್ಟಪಡೋದಿಲ್ಲ. ನೀನು ನಿಜವಾಗ್ಲೂ ಮಾಯನ ಮದುವೆ ಆಗ್ತಿದ್ಯಾ ಅಂದರೆ ಅಲ್ಲೇ ಗೊತ್ತಾಗುತ್ತೆ ನೀನು ಅಮ್ಮನೆ ಎಷ್ಟು ಪ್ರೀತಿ ಮಾಡ್ತಿದ್ದೆ ಅಂತ ಹೇಳಿ ಹಿತಾಪುಟ್ಟ ಹೋಗ್ಬಿಡುತ್ತೆ. ಈ ಕಡೆ ಶರತ್ಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ಆ ಕಡೆ ದುರ್ಗಾ ಹತ್ರಕ್ಕೆ ಅಂಬಿಕಾ ಹೋಗ್ತಾರೆ. ನೀವು ಯಾವಾಗ ಬಂದ್ರಿ ಅಂಬಿಕಾ ಅವರೇ ಅಂದಾಗ, ಹೇಗಿದೆಯಾ, ಈಗ ಆರಾಮಾಗಿದೆಯಾ ಅಂದಾಗ, ಹಾಂ ಪರವಾಗಿಲ್ಲ ಚೆನ್ನಾಗಿದ್ದೀನಿ ಅಂತ ದುರ್ಗಾ ಹೇಳ್ತಿದ್ದಾರೆ. ಆದರೆ ಇಲ್ಲಿ ಅಂಬಿಕಾ, ದಯವಿಟ್ಟು ನನಗೆ ನಿನ್ನನ್ನು ಕಾಪಾಡ್ಕೊಳ್ಳೋಕ್ಕಾಗಲಿಲ್ಲ, ನಾನು ನಿನ್ನ ಕಾಪಾಡಬೇಕು ಅಂತಾನೆ ಅಂದ್ಕೊಂಡೆ, ಬಟ್ ನನ್ನಿಂದ ಸಾಧ್ಯ ಆಗಿಲ್ಲ ದುರ್ಗಾ, ನಿಜವಾಗ್ಲೂ ಯಾಕೆ ನೀನು ಅಲ್ಲಿ ಹೋದೆ, ಏನಾಯಿತು ಅಂತದ್ದು ಅಂತ ಅಂಬಿಕಾ ಕೇಳ್ತಿದ್ರೆ, ಅದು ನಿಜವಾಗ್ಲೂ ಅಂತ ಹೇಳಿ ಸೆಕ್ಯೂರಿಟಿ ಆಡಿದ ಮಾತುಗಳನ್ನ ನೆನಪು ಮಾಡ್ಕೋತಾರೆ. ನಾನು ಹಿತಾಪುಟ ಇದ್ದಾಳೆ ಅಂತ ಹೋದೆ ಅಲ್ಲಿ ಅಂತ ಹೇಳಿದಾಗ, ಅಲ್ಲಿ ಬೆಂಕಿ ಹತ್ಕೊಂತಲ್ವಾ, ಆಗ್ಲಾದ್ರೂ ನೀನು ಬರಬಹುದಿತ್ತಲ್ವಾ ಅಂತ ಅಂಬಿಕಾ ಕೇಳಿದಾಗ, ಬರಬಹುದಿತ್ತು, ಆದರೆ ಅಲ್ಲಿ ಬಾಗಿಲು ಹಾಕ್ಕೊಂಡ್ಬಿಡ್ತು, ತಕ್ಷಣ ಬೆಂಕಿ ಹತ್ಕೊಂಡ್ಬಿಡ್ತು, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಂತ ದುರ್ಗಾ ಹೇಳಿದಾಗ, ಇದೇ ರೀತಿ ಅಲ್ವಾ ಅಂಬಿಕಾಗೂ ಕೂಡ ಆಗಿರೋದು? ಅಂಬಿಕಾನು ಕೂಡ ಯಾರೋ ಟ್ರ್ಯಾಪ್ ಮಾಡಿರ್ಬೋದಲ್ವಾ, ನಿನ್ನನ್ನು ಯಾರು ಸಾಯಿಸ್ಬೇಕು ಅಂತಲೇ ದುರುದ್ದೇಶದಿಂದ ಅಲ್ಲಿ ಕರೆಸಿರ್ಬಹುದಲ್ವ ಅಂತ ಹೇಳ್ತಿದ್ದಾಗ ಇಲ್ಲಿ ದುರ್ಗಾಗೆ ಸೆಕ್ಯೂರಿಟಿ ಹೇಳಿದ ಮಾತು ನೆನಪಾಗುತ್ತೆ.
ತದನಂತರ ಅಂಬಿಕಾ ವಿಷಯದಲ್ಲಿ ಏನಾಗಿದೆ ಅಂತ ಹೇಳ್ತಿದ್ರ ನೀವು ಅಂತ ದುರ್ಗಾ ಕೇಳಿದಕ್ಕೆ ಹೌದು, ನನ್ಗೆ ಯಾಕೋ ಅಂಬಿಕಾ ಸಾವು ಕೂಡ ನ್ಯಾಯ ಅಂತ ಅನ್ನಿಸ್ತಿಲ್ಲ. ಅಂಬಿಕಾ ಸಾವು ಕೂಡ ಯಾರು ಗೊತ್ತು, ದುರುದ್ದೇಶದಿಂದಾನೇ ಯಾರೋ ಪ್ಲಾನ್ ಮಾಡಿರಬಹುದಲ್ವಾ, ಯಾರು ಅಂಬಿಕಾನ ಸಾಯಿಸಿರಬಹುದಲ್ವಾ ಅಂದಾಗ ನನಗೆ ಯಾಕೋ ನೀವು ಹೇಳಿದ್ಮೇಲೆ ನೀವು ಹೇಳಿದ ಮಾತು ಸರಿ ಅಂತ ಅನ್ನಿಸ್ತದೆ. ನೀವು ಹೇಳ್ತಿದ್ರ ಅಂದಮೇಲೆ ಅದು ಸರಿನೇ ಇರಬಹುದು. ಬನ್ನಿ ಮೊದಲು ಶರತ್ ಸಾಹೇಬ್ರಿಗೆ ಹೇಳೋಣ ಅಂತಿದ್ರೆ, ಇಲ್ಲ ನೀನು ಹೋಗಿ ಹೇಳು, ನಾನು ಬರುವುದಿಲ್ಲ ಅಂತಾರೆ. ಯಾಕೆ ಬಾಸ್ ಹತ್ರ ಬರೋಕೆ ನೀವು ಹಿಂಜರಿತಿದ್ರ? ನಿಜವಾಗ್ಲೂ ನೀವು ಕೂಡ ಬರ್ಬೇಕಲ್ವಾ, ನೀವಿಲ್ಲ ಅಂದ್ರೆ ನಾನು ಕೂಡ ಹೇಳುವುದಿಲ್ಲ ಅಂತ ದುರ್ಗಾ ಹೇಳಿದಕ್ಕೆ, ಪ್ಲೀಸ್ ದುರ್ಗಾ ಅರ್ಥ ಮಾಡ್ಕೊ ಅಂತ ಹೇಳೋದಕ್ಕೆ, ನಿಮ್ಗೆ ಅಂಬಿಕಾ ಈ ಮನೆಯವರೆಲ್ಲ ಚೆನ್ನಾಗಿ ಗೊತ್ತು ಅಂತ ಹೇಳ್ತೀರಾ ಅಲ್ವಾ, ಅಂದಮೇಲೆ ಯಾಕೆ ಹಿಂಜರಿತಿದ್ರ ಬನ್ನಿ ಅಂದಾಗ, ಅಯ್ಯೋ ನಾನು ಎಷ್ಟು ದಿನ ಆಗಿದೆ ಈ ಮನೆಯವ್ರ ಮುಂದೆ ಬಂದು, ಅಂಥದ್ರಲ್ಲಿ ಇವಾಗ ಬಂದ್ರೆ ಅವರು ತಪ್ಪು ತಿಳ್ಕೊತಾರಲ್ವಾ, ತಕ್ಷಣ ಹೋಗ್ಬಿಟ್ಟು ಅಂಬಿಕಾ ಸಾವು ನ್ಯಾಯ ಅಲ್ಲ, ಆಕೆಯನ್ನ ಯಾರು ಸಾಯಿಸಿರ್ಬೋದು ಅಂದ್ರೆ ಅವ್ರು ಏನು ಅನ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಹೋಗಿ ಹೇಳು ದುರ್ಗಾ, ಇದು ಒಂದು ಸತ್ಯ ರಹಸ್ಯ ಆಚೆ ಬಂದ್ರೆ ಅಪ್ಪ ಮಗಳ ನಡುವೆ ಇರೋ ಬಿರುಕು ಸರಿ ಹೋಗ್ಬೋದು. ಅಪ್ಪ ಮೇಲೆ ಸಿಟ್ಟು ಮಾಡ್ಕೊಂಡಿದ್ದಾಳಲ್ವಾ, ಅಮ್ಮನ ಬದುಕಿಸ್ಲಿಲ್ಲ ಅಂತ ಇದ್ದಾಗ ಅವಳಿಗೂ ಕೂಡ ಅರ್ಥ ಆಗುತ್ತೆ, ನಿನ್ಗೂ ಕೂಡ ಅದೇ ಬೇಕಿರೋದಲ್ವಾ, ಅಪ್ಪ ಮಗಳು ಒಂದಾಗೋದು, ಆ ನಂತರ ಅವರು ಪರ್ಮನೆಂಟ್ ಆಗಿ ಒಂದಾಗ್ಬಿಡ್ತಾರೆ ಅಂತ ಹೇಳಿ ಅಂಬಿಕಾ ಹೇಳಿದಾಗ ಸರಿ ಆಯ್ತು ಅಂತ ಹೇಳಿ ದುರ್ಗಾ ಹೋಗ್ತಾರೆ. ಶರತ್ ಅವ್ರಿಗೆ ಈ ವಿಷಯ ಗೊತ್ತಾಗಿ ಇದಕ್ಕೆಲ್ಲ ಕಾರಣ ಮಾಯಾ ಅಂತ ಗೊತ್ತಾದ್ರೆ ಖಂಡಿತ ಮದ್ವೆ ನಿಲ್ಲುತ್ತೆ, ಖಂಡಿತ ಇದನ್ ಬಿಟ್ಟು ಬೇರೆ ಯಾವುದೇ ಹಾದಿ ನನಗಿಲ್ಲ ಅಂತ ಅಂಬಿಕಾ ಡಿಸೈಡ್ ಮಾಡ್ಕೋತಾರೆ. ನಂತರ ಶರತ್ ಹತ್ರ ದುರ್ಗಾ ಹೋಗ್ತಾರೆ. ದುರ್ಗಾ ಹೋಗಿದೆ, ದಯವಿಟ್ಟು ಕ್ಷಮಿಸ್ಬಿಡಿ ಬಾಸು, ನನ್ನಿಂದ ಇಷ್ಟೆಲ್ಲ ಆಗಿದೆ, ಕೊಡಿ ಆಯಿಂಟ್ಮೆಂಟ್ ಹಚ್ಕೊಡ್ತೀನಿ ಅಂದಾಗ, ಇಲ್ಲ ಪರವಾಗಿಲ್ಲ ನಾನೇ ಹಚ್ಕೋತೀನಿ ಅಂತಾರೆ. ಇಲ್ಲ ನಾನೇ ಹಚ್ಕೊಡ್ತೀನಿ ಅಂತ ಹಚ್ಕೊಡೋಕೆ ಹೋದಾಗ ಇದನ್ನ ಹಿತಾಪುಟಾನೆ ತಂದ್ಕೊಟ್ಟಿದ್ವು ಅಂದಾಗ ಹೌದಾ ಅಂತ ಹೇಳಿ ತುಂಬ ಖುಷಿ ಪಡ್ತಾರೆ. ಬೋಸು ನನಗೆ ಯಾಕೋ ಅಂಬಿಕವ್ರ ಸಾವು ಕೂಡ ಇದೇ ರೀತಿ ಆಗಿರ್ಬೋದು, ಯಾರು ಪ್ರೀ ಪ್ಲ್ಯಾನ್ ಮಾಡಿ ಅವರನ್ನು ಸಾಯಿಸೋಕೆ ಟ್ರೈ ಮಾಡಿರ್ಬೋದು ಅಂತ ಅನ್ನಿಸ್ತದೆ ಅಂತ ದುರ್ಗಾ ಹೇಳಿದ ತಕ್ಷಣ ಮಾಳ್ವಿಕಾ ಬಂದಿದೆ. ದುರ್ಗಾ ಕೆನ್ನೆಗೆ ಬಾರಿಸ್ಬಿಡ್ತಾರೆ. ಏನು ಅನ್ಕೊಂಡಿದ್ಯಾ ನೀನು, ನನ್ನ ಮಗನ ಮನಸ್ಸಲ್ಲಿ ಇಲ್ಲದೇ ಇರೋದನ್ನೆಲ್ಲ ಬಿತ್ತುತ್ತಿದ್ಯಾ, ನಿಜವಾಗ್ಲೂ ನಿನ್ನ ಬಗ್ಗೆ ನನಗೆ ಅಭಿಮಾನ ಇದೆ, ಇದಾಗೋಸ್ಕರ ನೀನು ಎಷ್ಟೆಲ್ಲ ಮಾಡಿದ್ಯಾ, ಅದಕ್ಕೋಸ್ಕರ ನಾನು ನಿನ್ನ ಋಣನೇ ತೀರ್ಸೋಕ್ಕಾಗೋದಿಲ್ಲ, ಏನು ಮಾಡಿದ್ರು ಕೂಡ ಕಡಿಮೆನೇ ಅಂತ ಅಂದ್ಕೊಂಡಿದ್ರೆ ಅಂಥದ್ರಲ್ಲಿ ಈ ರೀತಿಯಾಗಿ ನನ್ನ ಮಗನ ತಲೆಯಲ್ಲಿ ಅವನು ಮದುವೆ ಟೈಮಲ್ಲಿ ಇಂಥದ್ದೆಲ್ಲ ವಿಷಯ ತುಂಬ್ತಿದ್ಯಲ್ಲ, ಎಷ್ಟು ಸರಿ, ನನ್ನ ಮಗ ಆ ಅಂಬಿಕಾನ ಎಷ್ಟು ಪ್ರೀತಿ ಮಾಡ್ತಿದ್ದ, ಅದರಿಂದ ಆಚೆ ತರಬೇಕು ಅಂತ ನಾನು ಎಷ್ಟು ಕಷ್ಟಪಡ್ತಿದ್ದೀನಿ, ಅವನ ಬದುಕು ಮೊದಲಾಗೆ ಸರಿ ಹೋಗಬೇಕು ಅನ್ನೋ ಕಾರಣಕ್ಕೆ ಮಾಯಾ ಜೊತೆ ಮದುವೆ ಮಾಡು ಫಿಕ್ಸ್ ಮಾಡಿದ್ದೀನಿ. ಇನ್ನೇನು ಮದುವೆ ಇರೋ ಟೈಮಲ್ಲಿ ಈ ರೀತಿಯೆಲ್ಲ ಆಡಿ ಅವನ ಮನಸ್ಸನ್ನು ಹಾಳು ಮಾಡ್ತಿದ್ಯಲ್ಲ ನೋಡು, ನಿಜವಾಗ್ಲೂ ಈ ರೀತಿ ಎಲ್ಲ ಮಾಡಿದ್ರೆ ಖಂಡಿತ ನಂಗೆ ಕ್ಷಮಿಸೋದಿಲ್ಲ. ಇನ್ನೊಮ್ಮೆ ಇದು ರಿಪೀಟ್ ಆಯಿತು ಅಂದರೆ ಮನೆಯಿಂದ ಆಚೆ ಹಾಕಬೇಕಾಗತ್ತೆ. ಹಿಂದೆ ಮುಂದೆ ನೋಡಿದೆ, ಖಂಡಿತವಾಗ್ಲೂ ಯಾರೇ ಹೇಳಿದ್ರು ಕೂಡ ನಾನು ಕೇಳೋದಿಲ್ಲ ಅಂತ ಮಾಳ್ವಿಕಾ ಹೇಳ್ತಾರೆ. ನಂತರ ದುರ್ಗಾನ ಅಲ್ಲಿಂದ ಕ್ಷಮಿಸ್ಬಿಡಿ ಅಂತ ಹೋಗ್ಬಿಟ್ರೆ, ಈ ಕಡೆ ಶರತ್ ಕೂಡ ಯಾರಿಗೂ ಗೊತ್ತು ಅಮ್ಮ, ದುರ್ಗಾ ಹೇಳಿದಾಗ ಅಂಬಿಕಾ ಸಾವು ನಿಜವಾಗ್ಲೂ ಕೂಡ ಆಕಸ್ಮಿಕ ಆಗಿಲ್ಲದೆ ಇರಬಹುದಲ್ವಾ, ಅಂದ ತಕ್ಷಣ ನಿಜವಾಗೂ ಬೆಚ್ಚು ಬೀಳ್ತಿದ್ದಾರೆ ಮಾಳ್ವಿಕಾ. ಬಿಕಾಸ್ ಮಾಳ್ವಿಕಾನೇ ಇಷ್ಟೆಲ್ಲ ಮಾಡಿರೋದು, ಬಟ್ ಅಂಬಿಕಾಗೂ ಗೊತ್ತಿಲ್ಲ ಮಾಳ್ವಿಕಾ ಮಾಡಿರೋದು ಅಂತ ಮಾಯಾ ಅಂತ ಅನ್ಕೊಂಡಿದ್ದಾರೆ. ಅವತ್ತು ಶರತ್ ಕಾಪಾಡೋಕೆ ಹೋಗಿಲ್ಲ ಅಂದ್ರೆ ಅದಕ್ಕೆ ಮಾಳ್ವಿಕಾ ಮಾಯಾ ಜಾಲನೆ ಕಾರಣವಾಗಿತ್ತು. ಇದೆಲ್ಲದರ ನಡುವೆ ಇಲ್ಲಿ ಮಾಳ್ವಿಕಾ ನಿರ್ಧಾರ ಮಾಡ್ಕೋತಾರೆ, ಇವತ್ತು ಆ ಕಾರಣದ ಶಕ್ತಿ ಯಾವುದು ಅನ್ನೋದನ್ನ ಬಂಧಿಸಿ ತೀರ್ತೀನಿ ಅಂತ ಹೇಳಿ ತನ್ನ ಶಕ್ತಿಯನ್ನ ಯೂಸ್ ಮಾಡಿಕೊಂಡು ಬರ್ತಿದ್ರೆ, ಅಲ್ಲಿ ದುರ್ಗಾ ತನ್ನ ಅಪ್ಪನ ಜೊತೆ ಹೋಗಿ ಮಾತನಾಡ್ತಾ ಊಟ ಮಾಡೋಕೆ ಸಿದ್ಧವಾಗ್ತಿದ್ದಾರೆ. ಅದೇ ಒಂದು ಸಮಯದಲ್ಲಿ ಮಾಳ್ವಿಕಾ ಇವತ್ತು ಬಂಧಿಸಿ ತೀರ್ತೀನಿ, ಯಾವುದು ಶಕ್ತಿ ಅದನ್ನ ತಿಳ್ಕೋತೀನಿ ಅಂತದಾಗೆ ಅವರನ್ನೇ ಬಂಧಿಸಿ ಬಿಡ್ತಾರೆ. ಶಂಭು ಅವರು ಬಂದದ್ದ ಈ ಕಡೆ ಗುರುವಿಗೆ ತಿರುಮಂತ್ರ ಹಾಕಿದೆ ಶಿಷ್ಯ ಅಂತಿದ್ರೆ, ಇಲ್ಲಿ ಗುರುವನ್ನ ನೋಡಿ ನಿಜವಾಗ್ಲೂ ನಿಶ್ಶಬ್ದಳಾಗಿ ತತ್ತರಿಸಿ ಹೋಗ್ತಿದ್ದಾರೆ ಮಾಳ್ವಿಕಾ. ಹಾಗಿದ್ರೆ ಏನಾಗತ್ತೆ ಕೊನೆಗೂ ಇಲ್ಲಿ ಮಾಳ್ವಿಕಾ ನಿಜ ಮುಖ ಏನು ಅನ್ನೋ ಸತ್ಯ ದುರ್ಗಾ ಮುಂದೆ ಬೈಲಾಗತ್ತೆ, ಏನಾಗತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಯಾವ ಕಾರಣಕ್ಕೂ ಕೂಡ ಮರಿಬೇಡಿ.